ರಂಗ, ಪತ್ರಿಕಾ ರಂಗ ಅಂತ ಹೇಳ್ತೀವಿ, ಪತ್ರಿಕೋದ್ಯಮ. ಯಾಕಂದರೆ ಇವತ್ತು ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಈ ಪತ್ರಿಕಾ ಮಾಧ್ಯಮದ ವರದಿಗಾರರು ಕಣ್ಣಿಟ್ಟಿರ್ತಾರೆ. ಆ ಭಯ ಇಲ್ಲ ಅಂದಿದ್ರೆ ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ, ಆಡಳಿತವನ್ನು ನಡೆಸ್ತಕ್ಕಂಥವ್ರು ಹೆಂಗ್ ಬೇಕಾದ್ರೂ ಆಟ ಆಡ್ತಾ ಇದ್ರು, ಹೆಂಗ್ ಬೇಕಾದ್ರೂ ಹಂಗೆ ಆಟ ಆಡ್ತಾ ಇದ್ರು. ಆ ತಪ್ಪುಗಳನ್ನ ಎತ್ತಿ ತೋರಿಸುವಂತ, ಸಮಾಜವನ್ನ ಸರಿದಾರಿ ತರ್ತಕ್ಕಂಥ, ತಪ್ಪು ಮಾಡಿದಂಥ ವ್ಯಕ್ತಿಯನ್ನ ತಿದ್ಕೊಳ್ಳುವಂತ ಅವಕಾಶವನ್ನ ಮಾಧ್ಯಮಗಳು ಇವತ್ತು ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತೀವಿ. ಕೆಲವು ಮಾಧ್ಯಮಗಳು ವಸ್ತುನಿಷ್ಠ, ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳನ್ನು ಹೇಳ್ತಾರೆ. ಇನ್ನು ಕೆಲವರು ಬಣ್ಣ ಕಟ್ಟಿ ಹೇಳ್ತಾರೆ. ಬಹುಶಃ ಬಣ್ಣ ಯಾಕೆ ಕಟ್ತಾರೆ ಅಂತಂದ್ರೆ ಅವ್ರು ಬಣ್ಣ ಬೇರೆಯವ್ರು ಕಟ್ಟಿರ್ತಾರೆ. ಅಂದ್ರೆ ನನ್ನ ಮುಖಸ್ತುತಿ ಮಾಡಬೇಕು ಅಂದ್ರೆ ನಾನು ಹೊಗಳೋದು. ಆಧುನಿಕ ಕೆಂಪೇಗೌಡ 24 ಗಂಟೆ ಕೆಲಸ ಮಾಡ್ತಾನೆ, ಇವೆಲ್ಲ ಹೊಗಳೋದು ಅಂತ. ಯಾಕೆ ಹೊಗಳ್ತಾರೆ ಅಂತ ನಿಮ್ಗೆ ಗೊತ್ತಿರ್ತದೆ. ಮತ್ತೆ ಮೊನ್ನೆ ಬರ್ತ್ಡೇ ಆಯ್ತು ನಂದು. ಕುಂತೇ ಇದ್ರು ಕೊನೆವರೆಗೂ ಜನ. ಏನ್ ಜನ ಇಷ್ಟೊಂದು ನನ್ನ ಮೇಲೆ ಅಭಿಮಾನ ಅಂತ ನೋಡ್ರಿ. ಅವರೆಲ್ಲ ಮಾಧ್ಯಮದವ್ರು, ಸಣ್ಣವ್ರು. ಮನೆಗೆ ನಮ್ಮ ಲೀಡರ್ಗೆ ಹೇಳಿದೆ ಅವ್ರನ್ನ ಕಳಿಸು ಅಂತೇಳಿ. ನಿಮ್ಗೆ 116 ಜನ ಇದ್ರು. ನಾನು ಕೆಲವೊಂದು ತಮಾಷೆ ಕೇಳಿದೆ, ಅದು ಯಾವ ಪೇಪರ್ ಸ್ವಲ್ಪ ತೋರ್ಸಪ್ಪ ನಿಂದು. ಅಲ್ಲ, ನಿಂದು ಯಾವ ಪೇಪರ್ ಸ್ವಲ್ಪ ತೋರ್ಸೋದಿಲ್ಲ, ನಾನು ಹಾಕಿದ್ಯಾ ಅಂತ ಹೇಳಿದ್ರು. ಏನೂ ಇಲ್ಲ, ಬರೀ ಒಂದು ID ಕಾರ್ಡ್ ಇಟ್ಕೊಂಡವ್ರು. ಪಾಪ ಇಲ್ಲಿ ಯಾವುದೋ ಒಂದು ಪತ್ರಿಕೆ ನೋಡಿದ್ರೆ ಚೆನ್ನಾಗಿ ಬರೆದವ್ರೆ, ದಿಗಂತ ನಾಡುನಲ್ಲಿ. ಆ ಥರದ ನಕಲಿ ಪತ್ರಿಕೆಯವರಿಂದ ಅಸಲಿ ಪತ್ರಕರ್ತರು ಕೂಡ ನೋಡುವಂಥ ರೀತಿ ಬೇರೆ ಆಗಿದೆ. ನೀವು ಪ್ರಾಮಾಣಿಕ ಮಾಡ್ತಕ್ಕಂಥವ್ರು ಕೂಡ ಮುಜುಗರ ಆಗ್ತದೆ. ಇವತ್ತು ಬಿಳಿ ಬಟ್ಟೆ ಹಾಕೊಂಡು ರಾಜಕಾರಣಿಗಳು ಯಾರನ್ನ ತಪ್ಪು ಮಾಡಿದ್ರೆ ಬಿಳಿ ಬಟ್ಟೆ ಹಾಕಕ್ಕೆ ನಮಗೂ ಮುಜುಗರ ಆಗ್ತದೆ. ಯಾಕಂದ್ರೆ ನೋಡ್ರಿ, ಇವನೇ ಪೊಲಿಟಿಷಿಯನ್ ಅಂತ ಮುಂದಕ್ಕೆ ಹೋದಾಗ ಹಿಂದೆ ಮಾತಾಡ್ತಾರೆ. ಮಾಡೋರು 3 ಜನ ತಪ್ಪಿಗೆ ಉಳ್ಕೆಯವ್ರನ್ನೆಲ್ಲ ಆಡ್ಕೊಂತಾರೆ. ಇವತ್ತು ಮಾಧ್ಯಮದಲ್ಲೂ ಅಷ್ಟೇ, ಏನೂ ಅಪೇಕ್ಷೆ ಪಡದೆ ಅವನ ವೃತ್ತಿ ಧರ್ಮ, ಯಾವ ರೀತಿ ಇವರು ಅಡ್ವೊಕೇಟ್ಸು ಅವ್ರ ವೃತ್ತಿ ಧರ್ಮ, ಡಾಕ್ಟರ್ ಅವ್ರ ವೃತ್ತಿ ಧರ್ಮ, ಇಂಜಿನಿಯರ್ ಅವ್ರ ವೃತ್ತಿ ಧರ್ಮ, ರಾಜಕಾರಣ ನಾವು ಮಾಡ್ತೀವಿ, ಆ ಥರ ಅದನ್ನೇ ವೃತ್ತಿ ಧರ್ಮವಾಗಿ ಇಟ್ಕೊಂಡು ವಸ್ತುನಿಷ್ಠವಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಮಾಧ್ಯಮದವ್ರು ಇದ್ದಾರೆ. ಬಟ್ ಅವರು ಹೊರಗಡೆ ಬರೋದೇ ಇಲ್ಲ. ಅವನ್ನ ಯಾರು ಕೇರು ಮಾಡಲ್ಲ. ನನ್ನ ಮೇಲೆ ನಾನು ಉಲ್ಟಾ ಬರ್ದೆ ಕರಿತೀನಿ, ಪ್ರಕಾಶ್ ಬಾದ್ ಏನು ಬರ್ದಿದ್ಯಾ ನನ್ನ ಮೇಲೆ, ಯಾಕೆ ಬರೆಯಕ್ಕೆ ಹೋದೆ, ನೋಡ್ಕೊಳಕ್ಕಿಲ್ವ ನೀನನ್ನ, ನಾನು ಬಂದು ಮಾತಾಡ್ಸಕ್ಕಿಲ್ವ ನೀನು, ಬಾ ಸಾಯಂಕಾಲ ಅಂತ ಹೇಳ್ತೀನಿ. ನಿಜವಾಗಿ ಇವ್ರು ಒಳ್ಳೆ ಕೆಲಸ ಮಾಡೋದು ಅವ್ನು ಮಾತಾಡ್ಸೋದಿಲ್ಲ. ನಾವು ಹಂಗೆ ಆಗ್ಬಿಟ್ಟಿದ್ದೀವಿ ಈಗೆಲ್ಲ ಕೂಡ. ಇದರಿಂದ ಏನಾಗ್ತದೆ, ಮಾಧ್ಯಮದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಮಾಧ್ಯಮದ ಒಳ್ಳೆಯವ್ರ ಮೇಲೆ ಕೂಡ ಒಂದು ರೀತಿ ನೋಡುವಂಥ ರೀತಿ ಬೇರೆ ಆಗ್ತದೆ. ಮಾಧ್ಯಮದವ್ರು ಅಂದರೆ ಕಾಸು ಕೊಟ್ಟರೆ ನಾವು ಹೇಳ್ದಂಗೆ ಬರೀತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಆಗಬಾರ್ದು. ಯಾರು ಏನಾದರೂ ಮಾಡಲಿ, ನೀವೊಂದಷ್ಟು ಜನ ಹಂಗೇ ಇರಬೇಕು. ಆ ಪತ್ರಿಕಾ ಉದ್ಯಮ ಏನೈತೆ, ಆ ಉದ್ಯಮಕ್ಕೆ ಕಪ್ಪು ಚುಕ್ಕೆ ಬರೆದ ರೀತಿಯಲ್ಲಿ ನೀವು ಕೆಲಸ ಮಾಡಿರಿ. ಭಗವಂತ ಅಟ್ಲೀಸ್ಟ್ ಹೆಸರಾದರೂ ಇರ್ತದೆ ನಿಮಗೆ. ಈಗ ಅನೇಕ ಜನ ಈಗ ಮಾಧ್ಯಮದವರು ತೀರೋದಾಗ ಅವ್ರು ಹೇಳ್ತಾರೆ, ಭೀಷ್ಮ, ಪತ್ರಿಕಾ ರಂಗದ ಭೀಷ್ಮ ಅವರು ಅಂತೇಳಿ. ಈ ಥರ ಬಹಳಷ್ಟು ಜನ ಕೂಡ ಸರ್ಕಾರಗಳನ್ನು ಉರುಳಿಸಿದಂಥ ಪತ್ರಿಕೆಯವರವ್ರೆ, ರಾಜೀನಾಮೆಗಳನ್ನು ಕೊಡಿಸಿದಂಥ ಮಾಧ್ಯಮದವರವ್ರೆ. ಯಾಕಂದ್ರೆ ಅವರು ವಸ್ತುನಿಷ್ಠವಾದಂಥ ದಾಖಲೆ ಇಡ್ತಾರೆ. ಅವ್ರಿಗೆ ಅನೇಕ ಒತ್ತಡಗಳಿದ್ರೂ ಕೂಡ, ಪ್ರಾಣ ಬೆದರಿಕೆಯಿಂದ ಹಿಡಿದು ಅನೇಕ ಆಮಿಷಗಳನ್ನು ಇಟ್ಟಿದ್ರು ಕೂಡ ಅವನ ವೃತ್ತಿ ಧರ್ಮ ದ್ರೋಹ ಮಾಡಿಲ್ಲ. ಅವನ ಅದರಲ್ಲಿ ಸಕ್ಸಸ್ ಆಗವ. ಅವನ ಹೆಸರು ಇವತ್ತು ಕೂಡ ಮಾಧ್ಯಮಗಳಲ್ಲಿ, ಪತ್ರಿಕೆ ಮಾಧ್ಯಮದಲ್ಲಿ ಅವರ ಹೆಸರು ಓಡಾಡ್ತಾ ಇರ್ತದೆ. ಅದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ನನಗೆ ಗೊತ್ತು, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಪೇಪರ್ನ ಇಟ್ಕೊಂಡು ನಂಬ್ಕೊಂಡ್ರೆ ಹೊಟ್ಟೆ ಅಂತೂ ತುಂಬಲ್ಲ. ನನಗೆ ಹೊಟ್ಟೆ ತುಂಬಿಸೋಂಥ ಕೆಲಸದ ಕಾಯಕದ ಜೊತೆಯಲ್ಲಿ ಇದು ಒಂದು ಕಾಯಕ ಮಾಡಬೇಕು. ಪೂರ್ತಿ ನೀವು ಇದನ್ನೇ ಇಟ್ಕೊಂಡು ಹೋಯ್ತು ಅಂದರೆ ಖಂಡಿತವಾಗಿ ಕೂಡ ಮನೆ ಮಕ್ಕಳನ್ನು ಸಾಕೋಕ್ಕಾಗಲ್ಲ, ಮನೆ ನಡ್ಸೋಕ್ಕೂ ಕೂಡ ಆಗೋದಿಲ್ಲ. ಇದೊಂದು ವೃತ್ತಿ ಧರ್ಮ. ಬಿಡುವ ಟೈಮಲ್ಲಿ ಇದನ್ನು ಮಾಡಬೇಕು. ನಮ್ಮ ಕುಟುಂಬವನ್ನು, ಬೇರೆ ವ್ಯವಹಾರಗಳನ್ನು ನೋಡಿಕೊಂಡು ನಡ್ಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಮಲ್ಲಿ ಯಲಾಂಕದಲ್ಲಿ ಮಾಧ್ಯಮದವ್ರಿಗೆ ಒಂದು ಜಾಗ ಬೇಕು ಅಂದಾಗ ಫಸ್ಟ್ ನಾನೇ ಕಟ್ಸ್ಕೊಟ್ಟಿದ್ದೆ. ಸಾಕ್ಷಾತ್ ಒಂದು ಮಾಧ್ಯಮದವ್ರು ಕಟ್ಕೊಡ್ರಿ ಅಂತ. ನೀವು ಮಾಧ್ಯಮದವ್ರು ಒಟ್ಟಾಗಿದ್ದೀರ, ನಿಮ್ಮಲ್ಲಿ 5 ಗುಂಪು. ಅವ್ನು ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ ಅಂತ ಹೋಗೋದೇ ಇಲ್ಲ. ಅಲ್ಲಿ ಆಫೀಸ್ಗೆ ಹೋಗಲ್ಲ, ಕಟ್ಕೊಟ್ಟು ವೇಸ್ಟ್ ಆಗೋಯ್ತು. ಪೇಪರ್ ಹಾಕುವಂಥ ಹುಡುಗರು ಪಾಪ ಎಷ್ಟೋ ಕಡೆ ಅವರು ಬಿಸಿಲು ಮಳೆ ಅಂದರೆ ಬೆಳಗ್ಗೆ 3 ಗಂಟೆಗೆ ಪೇಪರ್ ಹಾಕ್ತಾರೆ. ಸ್ಕೂಲ್ ಹತ್ರ ಇದ್ರು, ಈಗ ಅವರು ಕೊಡಲ್ಲ. ಅಣ್ಣ ನಮ್ಗೊಂದು ಜಾಗ ಬೇಕು, ಅವ್ರಿಗೊಂದು ಜಾಗ ಕಟ್ಕೊಟ್ಟೆ. ಪಾಪ ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಬರ್ಬೇಕು, 40 ಬೈಕಲ್ಲಿ ಬೇಕು ಅಂದ್ರೆ ಕೊಡಿಸಿದ್ದೆ. ಈ ಸರಿ ಇನ್ನೊಂದು 20 ಬೇಕು ಅಂದ್ರೆ ಕೊಟ್ಟೆ. ಹೆಲ್ಮೆಟ್ ಬೇಕು ಅಂದ್ರೆ ಕೊಟ್ಟೆ. ಅವರು ಈ ನಿಮ್ಮ ಪತ್ರಿಕೆಗಳೆಲ್ಲ ಹಾಕ್ಕೊಂಬರುವಂಥವ್ರು ಅವರು. ಇವತ್ತು ಮಾಧ್ಯಮ ಚೆನ್ನಾಗಿಟ್ಕೊಂಡ್ರೆ
ಚೆನ್ನಾಗಿ ಕೆಲಸ ಮಾಡಿದ್ರೆ ಸರ್ಕಾರಗಳಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಇಟ್ಕೊಂಡಿಲ್ವಾ ಸರ್ಕಾರಗಳು ಉರುಳೋಗ್ತವೆ. ಆದರೆ ವಸ್ತು ಸ್ಥಿತಿಗೆ ಹತ್ತಿರವಾಗಿರ್ತಂಥದ್ದು ಆಗಬೇಕು. ಮತ್ತು ಇವತ್ತು ದೇಶಕ್ಕೆ ವಿರುದ್ಧವಾದಂಥ ಯಾವುದೇ ಚಟುವಟಿಕೆಗಳನ್ನ ಮಾಧ್ಯಮ ದಯವಿಟ್ಟು ಮಾಡಕ್ಕೆ ಹೋಗಬಾರ್ದು. ಅಲ್ಲಿ ಯಾವನು ಹೇಳಿದ್ರೆ ಅದನ್ನು ಹೈಲೈಟ್ ಮಾಡೋದು. ಕಾಲೇಜ್ಗೆ ಜಿಂದಾಬಾದಲ್ಲಿ ಇನ್ಯಾವನಿಗೋ ಬೇರೆಯವ್ರಿಗೆ ದೇಶದ್ರೋಹಿಗೆ ಅಫ್ಜಲ್ ಗುರು ಜಿಂದಾಬಾದ್ ಅಂದರು ಏನು ತಪ್ಪು ಅನ್ನೋದು ಬರೆಯುವಂಥವ್ರು ಅವರೇ.